ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಮತ್ತೊಂದು ವಿಶೇಷ ಪ್ರಕರಣ ನಡೆದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡ ಅಂದರೆ SITಯನ್ನು ರಚನೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಈ ಮೊದಲು ಹೇಳಿತ್ತು. ಆದರೆ ಸರ್ಕಾರ SITಯನ್ನು ರಚನೆ ಮಾಡದೇ ಇರುವುದಕ್ಕೆ ಹೈಕೋರ್ಟ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಗೃಹ ಇಲಾಖೆಯ ಕಾರ್ಯದರ್ಶಿಯವರೇ ಖುದ್ದು ಹಾಜರು ಇರಬೇಕು ಕೋರ್ಟ್ನಲ್ಲಿ ಅಂತ ಹೇಳಿ ಕೋರ್ಟು ಹೇಳಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಬಾಜಿ ಗ್ರಾಮದ ಸಾರಾ ಫಾರ್ಮ್ಸ್ ಉದ್ಯೋಗಿ ಶ್ರೀಧರ ಅವರ ಸಾವಿನ ಪ್ರಕರಣದ ಮರು ತನಿಖೆ ಆದೇಶವನ್ನು ಹೊರಡಿಸಿ 5 ತಿಂಗಳು ಕಳೆದರೂ ಕೂಡ ವಿಶೇಷ ತನಿಖಾ ತಂಡ ಅಂದರೆ SITಯನ್ನು ರಚಿಸದೇ ಇರುವಂತಹ ಕ್ರಮಕ್ಕೆ ಹೈಕೋರ್ಟ್ ತೀವ್ರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ಸಂಬಂಧ ಸಾರಾ ಫಾರ್ಮ್ಸ್ ಮ್ಯಾನೇಜರ್ ಹರೀಶ್ ಮುಗೇರ ಅವರು ಸಲ್ಲಿಸಿರುವಂತಹ ರಿಟ್ ಅರ್ಜಿಯನ್ನು ಶುಕ್ರವಾರ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಏಕಸದಸ್ಯ ನ್ಯಾಯಪೀಠ ಗೃಹ ಇಲಾಖೆ ಕಾರ್ಯದರ್ಶಿ ಖುದ್ದು ಹಾಜರಾಗಬೇಕು ಅಂಥೇಳಿ ನಿರ್ದೇಶನವನ್ನು ನೀಡಿರುವಂಥದ್ದು. ಶ್ರೀಧರ ಅವರ ಸಾವಿನ ಪ್ರಕರಣದ ಮರು ತನಿಖೆ ನಡೆಸಲು ರಾಜ್ಯ ಸರ್ಕಾರ 4 ವಾರಗಳಲ್ಲಿ SIT ರಚನೆ ಮಾಡಬೇಕು. ತನಿಖೆ ಆರಂಭಿಸಿದ ದಿನದಿಂದ 4 ತಿಂಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬೇಕು ಅಂಥೇಳಿ ಹೈಕೋರ್ಟು 2025 ಸೆಪ್ಟೆಂಬರ್ 9ರಂದು ಆದೇಶವನ್ನು ಮಾಡಿತ್ತು. ವಿಚಾರಣೆ ಸಂದರ್ಭದಲ್ಲಿ ಈ ತನಕ SIT ರಚನೆಯಾಗಿಲ್ಲ ಎಂಬಂತಹ ಅರ್ಜಿದಾರರ ಪರ ವಕೀಲರ ಆಕ್ಷೇಪಣೆಯನ್ನು ಗಂಭೀರವಾಗಿ ಪರಿಗಣಿಸಿದಂತಹ ನ್ಯಾಯಪೀಠ ಈ ಕುರಿತಂತೆ ವಿವರಣೆ ನೀಡಲಿಕ್ಕೆ ರಾಜ್ಯ ಗೃಹ ಇಲಾಖೆ ಕಾರ್ಯದರ್ಶಿ ಶನಿವಾರ ಅಂದರೆ ಫೆಬ್ರವರಿ 21ರ ಮಧ್ಯಾಹ್ನ 2:30 ಒಳಗಡೆ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂಥೇಳಿ ತಾಕೀತನ್ನು ಮಾಡಿರುವಂಥದ್ದು. ರಾಜ್ಯ ಸರ್ಕಾರ ಈ ಕೋರ್ಟ್ನ ಈ ಒಂದು ಆದೇಶಕ್ಕೆ ಮಣಿದು ತಕ್ಷಣವೇ SITಯನ್ನು ರಚನೆ ಮಾಡಿರುವಂಥದ್ದು. ಈ ಧರ್ಮಸ್ಥಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶಿಬಾಜಿಯಲ್ಲಿ ಶ್ರೀಧರ ಎಂಬುವರ ಕೊಲೆ ನಡೆದಿತ್ತು. ಮರು ತನಿಖೆ ಮಾಡಬೇಕು ಅಂಥೇಳಿ SIT ರಚನೆ ಮಾಡಬೇಕು ಅಂಥೇಳಿ ಹೈಕೋರ್ಟ್ ಹೇಳಿತ್ತು. ಆದರೂ ಕೂಡ ಸರ್ಕಾರ ರಚನೆ ಮಾಡಿರಲಿಲ್ಲ. ಇದು ನಡೆದಿರುವಂಥದ್ದು ಧರ್ಮಸ್ಥಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಈಗ ಕೋರ್ಟು ಹೇಳಿದ ಕೂಡಲೇ ಬೆಂಗಳೂರು ಕೇಂದ್ರ ವಲಯದ IGP ಲಾಂಬೂರಾವ್ ಅವರ ನೇತೃತ್ವದಲ್ಲಿ ರಚನೆಯಾಗಿರುವಂತಹ ತಂಡದಲ್ಲಿ SITಯಲ್ಲಿ ಉಡುಪಿ ಜಿಲ್ಲಾ SP ಹರಿರಾವ್ ಶಂಕರ್ ಅವರು ಇದ್ದಾರೆ. DYSP MR ಹರೀಶ್ ಅವರು ಇದ್ದಾರೆ. 2022ರ ಡಿಸೆಂಬರ್ನಲ್ಲಿ 18ರಂದು ಶಿಬಾಜಿಯಲ್ಲಿ ಈ ಶ್ರೀಧರ ಅನ್ನೋರು ಕೆಲಸ ಮಾಡ್ತಾ ಇದ್ದಂತಹ ತೋಟದ ಒಳಗೆ ಅವರ ಕೊಲೆ ನಡೆದಿತ್ತು. ಈ ಪ್ರಕರಣದಲ್ಲಿ ಹಲವಾರು ಪ್ರಭಾವಿಗಳು ಭಾಗಿಯಾಗಿದ್ದಾರೆ ಎಂಬಂತಹ ಆರೋಪ ಆರಂಭದಿಂದಲೂ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಬೆಳ್ತಂಗಡಿಯ ದಲಿತ ಸಂಘಟನೆಗಳು ಬೃಹತ್ ಹೋರಾಟವನ್ನು ನಡೆಸಿದರು. ಆದರೆ ಶ್ರೀಧರ ಅವರ ಕೊಲೆ ಪ್ರಕರಣದ ಆರೋಪಿಗಳು ಪತ್ತೆ ಆಗಲೇ ಇಲ್ಲ. ಪೊಲೀಸ್ ಇಲಾಖೆ ಸಮರ್ಪಕವಾಗಿ ಈ ತನಿಖೆಯನ್ನು ನಡೆಸದ ಕಾರಣ ಹರೀಶ್ ಮುಗೇರ ಎಂಬುವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಿದರು. ಈ ಪ್ರಕರಣದ ಮರು ತನಿಖೆ ನಡೆಸಬೇಕು ಅಂತ ಹೇಳಿ ಕೋರಿದರು. ನ್ಯಾಯಾಲಯದಲ್ಲಿ ನಡೆದಂಥ ವಿಚಾರಣೆಯ ಬಳಿಕ ಪ್ರಕರಣದ ತನಿಖೆಗಾಗಿ ವಿಶೇಷ ತಂಡ ರಚನೆ ಮಾಡುವಂತೆ ನ್ಯಾಯಾಲಯ ಆದೇಶವನ್ನು ರಚನೆ ಮಾಡಿತು. ಅದರಂತೆ ಇದೀಗ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ನೇಮಕ ಮಾಡಿದೆ. ಇದರಲ್ಲಿ ಮುಖ್ಯವಾಗಿ IPS ಅಧಿಕಾರಿ ಲಾಬೂರಾಮ್ ಅವರು, IGP ಕೇಂದ್ರ ವಲಯ ಬೆಂಗಳೂರು ಅವರು, ಹರಿರಾಮ್ ಶಂಕರ್ ಅವರು ಕೂಡ IPS, SP ಉಡುಪಿ ಜಿಲ್ಲೆಯವರು ಕೂಡ ಅವರು, MR ಹರೀಶ್ ಅವರು DYSP ಸಣ್ಣ ಪೊಲೀಸ್ ಠಾಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇವರು ಈ SITಯ ಮುಖ್ಯಸ್ಥರಾಗಿ ತನಿಖೆಯನ್ನು ಮಾಡಲಿಕ್ಕಿದ್ದಾರೆ. ಒಟ್ಟಿನಲ್ಲಿ ಇನ್ನಾದರೂ ಕೂಡ ಈ ಶ್ರೀಧರ್ ಅವರಿಗೆ ನ್ಯಾಯ ಸಿಗುತ್ತಾ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡಿ ಆದೇಶವನ್ನು ಕೂಡ ನೀಡಿರುವಂಥದ್ದು ನಾವು ಗಮನಿಸಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.